ಒಂದು ವಸ್ತು ಸಿಕ್ಕಿದ್ದು. ನಾನು ಮತ್ತೆ ಬಡತನಕ್ಕೆ ಹೋಗಬೇಕು ಅಂದ್ರೆ ಬೇಡ. ಮತ್ತೆ ಮಾಲ್ನ ಲೋಭ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿತ್ತು. ಅವನು ದೊಡ್ಡ ಮನೆಗೂಡಿಸಿ ದಿನವೂ ಮಲಗೆಕೆಷ್ಟುಕೊಂಡುಕೊಂಡಿದ್ದ. ಕೆಲ ದಿನಗಳ ನಂತರ, ಹೇ ಮಾಯಾಜಾಲದ ಪಾತ್ರೆ, ನನಗೆ ಇನ್ನಷ್ಟು ಚೆನ್ನಾಗಿರೋ ಬಂಗಾರ ಬೇಕು ಅಂತ ಅವನು ಹೇಳಿದ. ಅಷ್ಟೇನೋ ಅವನ ಮುಂದೆ ಬಂಗಾರದ ನಾಣ್ಯಗಳ ಗುಚ್ಛವೇ ಗುಚ್ಛ ಬಿದ್ದಿತು. ಮಾಲ್ ಕಣ್ಣುಗಳೇ ಹೊಳೆಯಿದ. ಆದರೆ ಮಾಲ್ನ ಸಂತೋಷ ಇಲ್ಲಿಯೇ ನಿಂತಿರಲಿಲ್ಲ. ಈಗ ಅವನಿಗೆ ಇನ್ನೂ ಬೇಕಾಗಿದ್ದು. ಹೇ ಮಾಯಾಜಾಲದ ಪಾತ್ರೆ, ಈ ಮನೆಯ ಬದಲು ದೊಡ್ಡ ಅರಮನೆ ಇರೋದು ಇಷ್ಟ ಅಂತ ಬೀವ್ ಹೇಳಿದ. ಬೀವ್ ಹೇಳುತ್ತಿದ್ದಂತೆ ಅವನ ಮುಂದೆ ಭವ್ಯ ಅರಮನೆ ಮೂಡಿತು. ಈಗೋ ಬೀವ್ ಅತ್ಯಂತ ಶ್ರೀಮಂತನಾಗಿ ಬದಲಾಗಿದೆ. ಗ್ರಾಮದಲ್ಲಿ ಆದರೆ ಕಾಲ ಕಳೆದಂತೆ ಅವನ ಲೋಭ ಹೆಚ್ಚಾಯಿತು, ಇನ್ನೂ ಹೆಚ್ಚಾಗಿ. ಈಗ ನಾನು ಈ ಮನೆಯಿಗಿಂತ ದೊಡ್ಡ ಅರಮನೆ, ಹೀಗೊಂದು ಮನೆ ಕಟ್ಟಬೇಕು. ನನಗೆ ಇನ್ನಷ್ಟು ಹಣ ಬೇಕು. ಕೇಳು, ನಾವು ನಮ್ಮ ಹದಿನೊಳಗೆ ಬದುಕಬೇಕು. ಯಾರೂ ಹೆಚ್ಚಾಗಿ ಲೋಭಿಸಬಾರದು. ಮಾಯಾ, ನನಗೆ ಈಗ ಎಲ್ಲವಿದೆ, ಆದರೆ ಇನ್ನೂ ಹೆಚ್ಚು ಹಣ ಬೇಕು. ಅಣ್ಣ, ಈ ಬೆವ್ಗಳ ಘಮಂಡೆ ಒಂದು ರಾತ್ರಿ ನಿದ್ದೆಯಂತೆ ಬದಲಾಗಿದೆ. ಅವನು ಏನು ಮಾಡಿದ್ದು ಅಷ್ಟು ಬೇಗ ಶ್ರೀಮಂತರಾದನು ನೋಡಿ. ಅವನ ಮನೆ ಅರಮನೆಯಂತೆ ಕಾಣುತ್ತಿದೆ. ಈಗ ಅವನು ನಮಗೆ ಮಾತಾಡಲ್ಲ, ಇಲ್ಲದಿದ್ದು ನಾವು ಕೇಳಿಕೊಂಡಿರುತ್ತಿದ್ದೆವು. ಬಾಲ್ ಅಲ್ಲಿ ದಿನ ತುಂಬಾ ಕುಳಿತಾ ಇದ್ದು ಆ ಮಡಕೆ ನೋಡ್ತಾ ಇದ್ದ. ಈಗ ನಾನು ಈ ಮಾಯಾಜಾಲ ಮಡಕೆಯಿಂದ ತುಂಬಾ ಹಣ ಕೇಳ್ತೀನಿ. ಆಗ ನನ್ನ ಮನೆಯಲ್ಲೇ ಹಣ ತುಂಬಿ ಹೋಗುತ್ತೆ. ಸುತ್ತಲೂ ಹಣ ಮಾತ್ರ ಇರುತ್ತೆ. ಓ ಮಾಯಾಜಾಲ ಮಡಕೆ, ನನಗೆ ತುಂಬಾ